ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇವತ್ತು ಒಂದು ಪುಟ್ಟ ಮಿನಿಲಾಗ್ ಮಾಡ್ತಾ ಇದ್ದೀನಿ. ಡಿಸೆಂಬರ್ 31 2023 ಕೊನೆ ದಿನ, ಹಾಗಾಗಿ ಒಂದು ಮೆಮರಿಗೋಸ್ಕರ ಇರಲಿ ಅಂತ ಮಾಡ್ತಾ ಇದ್ದೀನಿ. ಇದು ನಮ್ಮನೆ ಹಸು, ಸದ್ಯ ಕರು ಹಾಕ್ತು. ಹಾಗಾಗಿ ಇವಾಗ ಇನ್ನೊಂದು ಕೊಟ್ಟಿಗೆಯಲ್ಲಿ ಹೊಸ ಮೆಂಬರ್, ಇದು ನಮ್ಮನೆ ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದೀವಿ ಇದಕ್ಕೆ. ಹಾಗೆ ಇನ್ನೊಬ್ಬವನು ಪರಶು, ಇದಕ್ಕಿಂತ ಮೊದಲೇ ಹುಟ್ಟಿದವನು. ಹಾಗೆ ಇನ್ನು ಅವರಮ್ಮ ದೇವಿ ಅಂತ ಹೆಸರಿಟ್ಟಿದ್ದೀವಿ. ಹಾಯ್ ಮಾಡು. ಹಾಯ್ ಹಾಯ್ ಹಾಯ್. ನಾನು ಮುದ್ದು ಇಬ್ಬರು ಬೆಳಿಗ್ಗೆನೇ ಹೀಗೆ ವಾಕ್ ಹೋಗ್ತಾ ಇದ್ವಿ. ಅಂದರೆ ಬೀನ್ಸ್ ಕೊಯ್ಕೊಬರ್ಬೇಕಿತ್ತು, ಹಾಗಾಗಿ ನಾನು ಅವನು ಕರ್ಕೊಂಡು ಹೊರಟೆ. ಅವನೇನೋ ಸ್ಪೆಕ್ಸ್ ಸಿಕ್ತು, ಅದನ್ನು ಇಟ್ಕೊಂಡು ಬಿಡ್ತಾ ಇರಲಿಲ್ಲ. ಹಾಗೆ ಅವನಿಗೂ ಹಾಕ್ಕೊಂಡು ಕರ್ಕೊಂಡು ಬಂದೆ. ಇದೇ ನೋಡಿ ಬೀನ್ಸ್ ಹೊಲ. ಈ ರೀತಿ ಗೂಟನ ನೆಟ್ಬಿಟ್ಟು ಬಳ್ಳಿನೆಲ್ಲ ಅದಕ್ಕೆ ಹಬ್ಬಿಸ್ಬಿಟ್ಟು ಮಾಡ್ತಾರೆ. ಸುಮಾರು ಒಂದು 4-5 ಸಲ ಕುಯ್ದರು. ಇವಾಗ ಇನ್ನೊಂದು ಸ್ವಲ್ಪ 1-2-3 ಸಲ ಕುಯ್ಬೋದೇನೋ ಅಷ್ಟಿದೆ. ಇವತ್ತು ಬೆಳಿಗ್ಗೆ ನೀರು ದೋಸೆ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಅನ್ನಿಸ್ತು, ಇಲ್ಲೇ ಬೀನ್ಸ್ ಇದೆ ಅಲ್ವಾ, ಫ್ರೆಶ್ ಆಗಿ ಕುಯ್ಕೊಂಡು ಬಂದೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಇಲ್ಲಿ ಬಂದಿದ್ದೀನಿ. ಇವಾಗ ನಾನು ಯಾಕೆ ಲೋಗ್ ಮಾಡ್ತಾ ಇಲ್ಲ ಅಂತ ಅಂದರೆ, ಕಾರಣ ಇಷ್ಟೇ. ನನ್ನ ಚಾನಲ್ಲು ಬೂಸ್ಟ್ ಆಗ್ತಾ ಇರೋದು ಪ್ರೆಗ್ನೆನ್ಸಿ ಮತ್ತು ಈ ಬಾಣಂತಿ ಮಗುವಿನ ರಿಲೇಟೆಡ್ ವೀಡಿಯೋಸ್ಗಳ ಮೇಲೆ ಅದು ಬೂಸ್ಟ್ ಆಗ್ತಾ ಇರೋದ್ರಿಂದ ನಾನು ಇವಾಗ ಅದ್ರ ಕಡೆ ಗಮನ ಕೊಟ್ಟಿದ್ದೀನಿ. ಸೊ ನಾನು ಹಾಗಾಗಿ ಈಗ ಲೋಗ್ ಜಾಸ್ತಿ ಮಾಡ್ತಾ ಇಲ್ಲ, ಆದರೂ ಮಾಡ್ತೀನಿ. ಯಾಕಂದರೆ ಈ ಲೋಗ್ ಕೂಡ ನೋಡೋರಿದ್ದಾರೆ, ಮತ್ತು ಜೊತೆಗೆ ನನಗೂ ಕೂಡ ಇದು ಕೆಲವೊಂದಿಷ್ಟು ಮೆಮೊರಿಗಳನ್ನು ಸೇವ್ ಮಾಡೋಕ್ಕೆ ಬೇಕಾಗುತ್ತೆ. ಇವಾಗ ಇಯರ್ ಎಂಡ್ ಅಲ್ವಾ, ಸೊ ಈ ದಿನದ್ದು ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ನ್ಯೂ ಇಯರ್ ಇದು ಕೂಡ ಮಾಡಬೇಕು, ಫಸ್ಟ್ ಡೇದು. ಹಾಗಾಗಿ ನಾನು ಲೋಗ್ ಇವಾಗ ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, ಅದೇ ಚಾನಲ್ ಬೂಸ್ಟ್ ಆಗ್ತಾ ಇರೋದು ಆ ರೀತಿ ವೀಡಿಯೋಸ್ಗಳ ಮೇಲೆ. ಓಕೆನಾ? ಏನಾದರೂ ಸ್ಪೆಷಲ್ ಡೇ ಇತ್ತು ಅಂತ ಅಂದರೆ ಖಂಡಿತ ಆ ದಿನ ನಾನು ಲೋಗ್ ಮಾಡ್ತೀನಿ ನನ್ನ ಮೆಮೊರಿಗೋಸ್ಕರ. ಇವಾಗ ನೀರು ದೋಸೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಜೊತೆಗೆ ಪಲ್ಯ ಕೂಡ ಮಾಡ್ತಾ ಇದ್ದೀನಿ. ಈಗ ಫ್ರೆಶ್ ಆಗಿ ತಂದಿರೋ ಬೀನ್ಸಿಗೂ ಮತ್ತು ನಾವು ಮಾರ್ಕೆಟಿಂದ ತೊಗೊಬರ್ತೀವಿ ನೋಡಿ, ಆ ಬೀನ್ಸಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಅಂದರೆ ಅದರ ಟೇಸ್ಟಲ್ಲಿ ನಾವು ಏನಾದರೂ ಪಲ್ಯ ಸಾಂಬಾರು ಮಾಡಿದರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಇವಾಗ ನಾವು ಫ್ರೆಶ್ ಆಗಿ ತಂದಿರೋದು ಅದು ನಿಮಗೆಲ್ಲ ಗೊತ್ತಿರೋದೆ. ಸೊ ಹಾಗಾಗಿ ಇವಾಗ ಬೀನ್ಸ್ ಪಲ್ಯ ನೋಡ್ತಾ ಇದ್ದೀರಾ, ರೆಡಿ ಆಗ್ತಾ ಇದೆ. ಆದಷ್ಟು ನಿಮ್ಗೇನಾದರೂ ಸಾಧ್ಯ ಆಯಿತು ಅಂದರೆ ಮನೇಲೇನಾದರೂ ಈ ರೀತಿ ಕೆಲವೊಂದಿಷ್ಟು ತರಕಾರಿನ ಬೆಳೆಸ್ಕೊಳ್ಳೋಕ್ಕೆ ಟ್ರೈ ಮಾಡಿ, ತುಂಬ ಒಳ್ಳೆಯದು ಅಂತ ನನ್ನೊಂದು ಸಜೆಷನ್ ಅಷ್ಟೇ. ಹೆಲ್ತಿ ಕೂಡ ಒಳ್ಳೆಯದು, ಜೊತೆಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಪಲ್ಯ ಮತ್ತು ದೋಸೆ ಎರಡೂ ಕೂಡ ರೆಡಿಯಾಗಿದೆ. ಮುದ್ದುನ ಇವಾಗ ತಿಂಡಿ ಎಲ್ಲ ಸ್ವಲ್ಪ ತಿನ್ನಿಸ್ಬಿಟ್ಟು ಮಲಗಿಸ್ಬೇಕು. ಅವನು ಇವಾಗಂತೂ ತಿಂಡಿ ಊಟ ಮಾಡ್ತಾನೆ ಇಲ್ಲ, ಬರೀ ಆಟ. ಹಾಗೆ ಮುದ್ದುನ ಇವಾಗ ನಾನು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಡೈಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಮುದ್ದುನ ಮಲಗಿಸ್ತಾ ಇದ್ದೀನಿ. ಮಲಗಿಸ್ಬಿಟ್ಟು ಮತ್ತು ನೆಕ್ಸ್ಟ್ ಬೇರೆ ಕೆಲಸನೆಲ್ಲ ಮಾಡ್ಕೋಬೇಕು. ಓಕೆ, ಹಾಗಾದರೆ ಇವತ್ತಿಗೆ ಪುಟ್ಟ ಲೋಗನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಕೂಡ ಲೋಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನ್ಯೂ ಇಯರ್ ಫಸ್ಟ್ ಡೇಗೆ ಮುದ್ದಿನ ಸ್ಕೂಲಲ್ಲಿ ಕೇಕ್ ಕಟಿಂಗ್ ಎಲ್ಲ ಇದೆ. ಓಕೆ, ಹಾಗಾದರೆ ಬಾಯ್. ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬಾಯ್. ಸಿಗೋಣ ಮುಂದಿನ ಲೋಗಲ್ಲಿ.